ಒಂದಿನ ಪೇಪರಾಗಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದೇನಪ್ಪ ಪುಣ್ಯಾತ್ಮ ಸಿದ್ದರಾಮಯ್ಯ. ಒಂದಿನ ಕೇಳಿದ್ಯಾ ಅನ್ಯಾಯ ಆಗಿದೆ ಅಂತ? ಎಲೆಕ್ಷನ್ ಬಂದಿದೆ, ಇವಾಗ ಬಂದಿದ್ಯಾ? ನೀವು ಮುಖ್ಯಮಂತ್ರಿ ಇದ್ದಾಗ 5 ವರ್ಷ ಒಂದಿನ ಕೇಳಿದೇನಪ್ಪ ಪುಣ್ಯಾತ್ಮ? ರಾಜ್ಯ ಜನಪರವಾಗಿ ಹೋರಾಟ ಮಾಡ್ತೀಯಂತೆ, ಅವಾಗ ಏನು ಮಾಡ್ತಾ ಇದೆ 5 ವರ್ಷ? ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದ 3 ದಿನದೊಳಗಡೆ ಎಲ್ಲರಿಗೂ ಕೊಡಬೇಕು, ಇಲ್ಲಾಂದ್ರೆ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡ್ತೀವಿ. ಓಕೆನಾ? ಕೊಡ್ತೀನಪ್ಪ. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದೆ. ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಮುಂದೆ ಬಂದು ಕೇಳಪ್ಪ, ನೀನ್ ಲಾಸ್ಟ್ ಆಗಿ ಕೂತ್ಕೊಂಡ್ಬಿಟ್ಟು ಬೇರೆ ಬರದ್ ಬಿಟ್ಟು ಬೇರೆ ಬೇರೆ ಹೋಗಲ್ಲ. ಇಶ್ಯೂ ಡೈವರ್ಟ್ ಮಾಡೋದು, ಅದಕ್ಕೆ ಬೇಕಾದ್ರೆ ಇನ್ನೊಂದಿನ ಮಾಡೋಣ. ಧನ್ಯವಾದ. ಒಂದಿನ ಪೇಪರಾಗಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಅಂತ ಹೇಳಿದೇನಪ್ಪ ಪುಣ್ಯಾತ್ಮ ಸಿದ್ದರಾಮಯ್ಯ. ಒಂದಿನ ಕೇಳಿದ್ಯಾ ಅನ್ಯಾಯ ಆಗಿದೆ ಅಂತ? ಎಲೆಕ್ಷನ್ ಬಂದಿದೆ, ಇವಾಗ ಬಂದಿದ್ಯಾ? ನೀವು ಮುಖ್ಯಮಂತ್ರಿ ಇದ್ದಾಗ 5 ವರ್ಷ ಒಂದಿನ ಕೇಳಿದೇನಪ್ಪ ಪುಣ್ಯಾತ್ಮ? ರಾಜ್ಯ ಜನಪರವಾಗಿ ಹೋರಾಟ ಮಾಡ್ತೀಯಂತೆ, ಅವಾಗ ಏನು ಮಾಡ್ತಾ ಇದೆ 5 ವರ್ಷ? ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದ 3 ದಿನದೊಳಗಡೆ ಎಲ್ಲರಿಗೂ ಕೊಡಬೇಕು, ಇಲ್ಲಾಂದ್ರೆ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡ್ತೀವಿ. ಓಕೆನಾ? ಕೊಡ್ತೀನಪ್ಪ. ಅದನ್ನ ಆ ಪಾರ್ಟಿಯವ್ರು ನೋಡ್ತಾ ಇದೆ. ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಮುಂದೆ ಬಂದು ಕೇಳಪ್ಪ, ನೀನ್ ಲಾಸ್ಟ್ ಆಗಿ ಕೂತ್ಕೊಂಡ್ಬಿಟ್ಟು ಬೇರೆ ಬರದ್ ಬಿಟ್ಟು ಬೇರೆ ಹೋಗಲ್ಲ. ಇಶ್ಯೂ ಡೈವರ್ಟ್ ಮಾಡೋದು, ಅದಕ್ಕೆ ಬೇಕಾದ್ರೆ ಇನ್ನೊಂದಿನ ಮಾಡೋಣ. ಧನ್ಯವಾದ.